ಅಮ್ಮ ತಾಯಿಯಾಗಿ ಎಷ್ಟು ಖುಷಿ ಇದೆ ಅವ್ರ ಬಗ್ಗೆ. ತುಂಬಾನೇ ಖುಷಿ ಆಗುತ್ತೆ ನನಗೆ. ಈ ಥರ ಇಬ್ಬರನ್ನು ಒಂದೇ ಸ್ಟೇಜಲ್ಲಿ ಮೆಂಟರ್ಸ್ ಆಗಿ ನೋಡೋದಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬ ಸಂತೋಷವಾಗಿ ಬಂದಿದ್ದೀವಿ. ಎಸ್ಪೆಷಲಿ ಅನುಶ್ರೀ ನೋಡೋದೇ ದೊಡ್ಡ ಸಂತೋಷ. ನಮ್ಮಮ್ಮ ನಿಮ್ಮ ಬಿಗ್ ಫ್ಯಾನ್. ಮನೆಯಲ್ಲಿ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಸೋ ಸ್ವೀಟ್. ಲಕ್ಷ್ಮಿ ಮ್ಯಾಮ್ ಹೇಳಿ. ನಮ್ಮ ತಂದೆ ತಾಯಿ ನಮಗೆ ಪ್ರತ್ಯಕ್ಷ ದೇವರು. ಬಹುಶಃ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಪ್ಪ ಅಮ್ಮನ ಆಶೀರ್ವಾದ ಸಿಗಲಿ ಅಂತ. ನನಗೆ ಪ್ರತಿಯೊಂದು ಸ್ವರದಲ್ಲಿ ಅಪ್ಪ ಇದ್ದಾರೆ. ನಮ್ಮ ತಂದೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆದರೂ ಅವ್ರ ಕಲೆಯನ್ನು ಎಷ್ಟೋ ವರ್ಷ ಪಕ್ಕಕ್ಕಿಟ್ಟು ಅವರ ಯಂಗ್ ಎನರ್ಜೆಟಿಕ್ ವಯಸ್ಸನ್ನು ನಮಗೆ ಡೆಡಿಕೇಟ್ ಮಾಡಿದ್ರು. ಇವತ್ತಿಗೂ ನೆನೆಸ್ಕೋತೀನಿ. ಅವರು ಕಾಲೇಜಲ್ಲಿ ಲೆಕ್ಚರರ್ ಆಗಿರುವಾಗ ನಾವು ಗುಂಡ್ಲುಪೇಟೆಯಲ್ಲಿದ್ವಿ ಮೊದಲು. ಮೈಸೂರಿಗೆ ವ್ಯಾಲ್ಯೂಯೇಷನ್ಗೆ ಬರೋರು. ನಮಗೇನು ಇನ್ಸ್ಟ್ರಕ್ಷನ್ ಅಂದರೆ, ಹಿಂದಿನ ದಿನ ಪಾಠ ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಒಪ್ಪಿಸ್ಬೇಕು. ಪ್ರತಿದಿನ ಹೊಸ ಪಾಠ ಮಾರನೇ ದಿನ ಒಪ್ಪಿಸ್ಬೇಕು. ಒಂದು ದಿನ ಪಾಠ ನಾವು ಮಿಸ್ ಮಾಡೋ ಹಾಗಿಲ್ಲ. ಅಷ್ಟು ಶ್ರದ್ಧೆ ಇಟ್ಟೋ ಗುರು ನಮ್ಮ ತಂದೆ. ನಮಗಷ್ಟು ಶ್ರದ್ಧೆ ಇತ್ತೋ ಅಲ್ವೋ ಖಂಡಿತ ನಂಗೆ ಗೊತ್ತಿಲ್ಲ. ನಾವು ಎಷ್ಟು ದೇವರಿಗೆ ನಮಸ್ಕಾರ ಮಾಡಿದ್ರು ನಮ್ಮ ತಂದೆ ಆಶೀರ್ವಾದದ ಮುಂದೆ ನಮಗೆ ಯಾವುದು ಹೆಚ್ಚಲ್ಲ. ಒಂದು ಏನು ಅಂತಂದರೆ ಅನುಶ್ರೀ, ಇವರು ಹೇಗೆ ಅಪ್ಪ ಅಂತ ಇದು ಮಾಡಿದ್ರು, ಇವರು ನನ್ನ ಬ್ಲೆಸ್ಡ್ ಚಿಲ್ಡ್ರನ್ನು. ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ತಕ್ಕಂತಹ ಮಕ್ಕಳು ಯಾರೇ ಇರಲಿ, ಅವರು ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ವಿ ಪಿ ಸರ್. ಏನೋ ಗೊತ್ತಿಲ್ಲ ಸರ್, ನನಗೆ ನಮ್ಮ ತಂದೆನ ಭೇಟಿ ಮಾಡಿದ ಹಾಗಾಯಿತು ನಿಮ್ಮನ್ನು ನೋಡಿ. ನನಗೇನು ಪದಗಳೇ ಬರ್ತಿಲ್ಲ ಸರ್ ನಿಜವಾಗ್ಲೂ. ನೀವು ಆಡಿದ ಪ್ರತಿಯೊಂದು ಮಾತು, ನಮ್ಮ ಕಾರ್ಯಕ್ರಮದ ವಿಶ್ಲೇಷಣೆ, ಎಲ್ಲವೂ ಜೀವನದ ಎಷ್ಟು ವಿಭಾಗಗಳನ್ನು ಭಗವಂತ ಇಟ್ಟಿದಾನೋ ಎಲ್ಲವನ್ನೂ ತಾವು ಗೆದ್ದಿದ್ದೀರಾ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ನಿಮ್ಮ ಆಶೀರ್ವಾದ. ನನಗನ್ಸು ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ಪರಸ್ಪರ ಗೌರವಕ್ಕಿಂತ ಬೇರೆ ಯಾವುದೂ ಇಲ್ಲ ಸರ್. ಯಾವುದೂ ಇಲ್ಲ ಸರ್. ಅಷ್ಟೇ. ಸಂಗೀತಕ್ಕೆ ಒಂದು ಶ್ರದ್ಧೆ ಬೇಕು, ಶ್ರಮ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಬಗ್ಗೆ ಒಂದು ಗೌರವ ಇರಬೇಕು, ಹಿರಿಯರ ಬಗ್ಗೆ ಒಂದು ಗೌರವ ಇರಬೇಕು ಅಂತ ಹೇಳ್ಕೊಟ್ಟಂತ ಒಂದು ಪರಂಪರೆ ಇವತ್ತು ವೇದಿಕೆ ಮೇಲೆ ನೋಡಿ ನಮಗೆ ಬಹಳ ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಂದಿತಾ ಮೇಡಮ್ಗೆ ಚಪ್ಪಾಳೆ. ಅಂಡ್ ನಮ್ಮ ಚಿನ್ನದಂತ ಹುಡುಗ ಡಿ ಬಾಸ್ ದರ್ಶನ್ ಸರ್ ಅಭಿಮಾನಿ ಚನ್ನಪ್ಪ ಅವರಿಗೆ ದಿ ಬೆಸ್ಟ್ ಪೇರ್ ಅಂತ ಅನ್ಸ್ಕೊಂಡಂತಹ ದರ್ಶನ್ ಸರ್ ಹಾಗೂ ನಮ್ಮೆಲ್ಲರ ಫೇವ್ರೆಟ್ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಅವರ ಸೂಪರ್ ಹಿಟ್ ಹಾಡು. ರಕ್ಷಿತಾ ಮ್ಯಾಮ್ ಅಂಡ್ ದರ್ಶನ್ ಸರ್, ದಿಸ್ ಸಾಂಗ್ ಇಸ್ ಫಾರ್ ಯು. ಅಂಡ್ ಮೇಡಮ್, ಒರಿಜಿನಲ್ ಅಲ್ಲೂ ಕೂಡ ನೀವೇ ಹಾಡಿದ್ರಿ. ಇವತ್ತು ಮತ್ತೆ ವೇದಿಕೆ ಮೇಲೆ ಆ ಹಾಡನ್ನ ಹಾಡಿದ್ರ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತದೆ. ಈ ಸಾಂಗ್ ನಾನು ಜನರಲಿ ನನ್ನ ಶೋಸ್ ನಲ್ಲಿ ಅಷ್ಟು ಹಾಡಿಲ್ಲ. ಇದೊಂದು ಆಪರ್ಚುನಿಟಿ ಅಂತ ನನ್ಗೆ ಅನ್ಸ್ತು. ಅದಕ್ಕೆ ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿ ಇರ್ಲಿ ಇರೋ ಸಾಂಗ್ ಅಂತ. ದಟ್ಸ್ ವೈ ಐ ಚೋಸ್ ದಿಸ್ ಸಾಂಗ್. ಮೇಡಮ್, ಕನ್ನಡಕ ಯಾವಾಗ ಹಾಕೊಬೇಕಾಗಿತ್ತು? ಮರ್ತೋಯ್ತು ನನಗೆ. ನಾನು ವೇಟ್ ಮಾಡ್ತಾ ಇದೀನಿ ಮೇಡಮ್, ಈಗ ಹಾಕೋತಾರೆ ಅಂತ. ಬಟ್ ನೀವು ಯಾವಾಗ ಹಾಕೋಬೇಕು ಅಂತಿದ್ರಿ ಮೇಡಮ್? ಅದ್ರಲ್ಲಿ ಗೊತ್ತಿಲ್ಲ, ನೋಡೋಣ ಫ್ಲೋನಲ್ಲಿ ಅನ್ಕೊಂಡಿದ್ದೆ. ಬಟ್ ಫ್ಲೋನಲ್ಲಿ ಫ್ಲೋ ಆಗೋಯ್ತು. ಸಾಂಗ್ ಹಾಕಿ ಮೇಡಮ್ ಕನ್ನಡಕ ಹಾಕೋತಾರೆ. ಚಪ್ಪಾಳೆ ನಂದಿತಾ ಮೇಡಮ್ಗೆ. ವಿಪಿ ಸರ್, ಈ ಹಾಡು, ಈ ಡಾನ್ಸ್, ಲುಕ್ ಹೆಂಗ್ ಅನ್ಸ್ತು ಸರ್ ನಿಮ್ಗೆ? ನಂದಿತಾ ಅವ್ರು ಬಂದ್ಮೇಲೆ ಕೇಳ್ಬೇಕೆ ಈ ಸಾಂಗು. ಅವ್ರ ವಾಯ್ಸ್ ಅಲ್ಲಿ ಕೇಳಕ್ ಏನೋ ಒಂದು ಬೇರೆನೆ ಒಂದು ಮಜಾ ಇತ್ತು ಅದು. ಅಂಡ್ ಚೆನ್ನಪ್ಪ
ಸರ್. ಸಖತ್ ಮಜಾ ತಗೊಂಡು ಆಡ್ದೆ ಕಣಪ್ಪ ನೀನು. ಒಟ್ಟಾರೆ ಬಹಳ ಮಜವಾಗಿತ್ತು. ಥ್ಯಾಂಕ್ ಯು ಸರ್. ಈಗ ಹೀರೋ ಜನ್ಯಾಜಿ. ಕ್ಯೂಟೆಸ್ಟ್ ಸಾಂಗ್ ಇದು. ಇದು ಯಾವಾಗ ಕೇಳಿದ್ರು ಅದ್ರಲ್ಲಿ ಏನೋ ಒಂದು ತುಂಬಾ ಕ್ಯೂಟ್ನೆಸ್ ಅದು. ಅಷ್ಟು ಅದ್ಭುತವಾದ ಒಂದು ಹಾಡು. ನೀವೇ ಒರಿಜಿನಲ್ ಕೂಡ ಹಾಡಿದ್ದು ಬಹಳ ಸೂಪರ್ ಆಗಿತ್ತು. ಸೂಪರ್ ಹಿಟ್ ಸಾಂಗ್ ಇದು. ಅಂಡ್ ಇವತ್ತು ಚೆನ್ನಪ್ಪ ಅವರು ಫುಲ್ ಫಾರ್ಮ್ ಅಲ್ಲಿ ಇದ್ರು. ಔಟ್ ಸ್ಟ್ಯಾಂಡಿಂಗ್ ಸಿಂಗಿಂಗ್. ಓ ಮೈ ಗಾಡ್, ಮೊನ್ನೆ ಅದು ಲಿರಿಕ್ ಮರ್ತೋಗಿದ್ದಲ್ಲ, ನಮಗ್ ಮರ್ತೋಯ್ತು ಈಗ. ಅದು ಯಾರೋ ಬೇರೆ ಚೆನ್ನಪ್ಪ. ನಾನು ಐ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಹಿ ಸಿಂಗ್ಸ್ ದಿಸ್ ಸಾಂಗ್ ಅಂತ. ಸೊ ಅವತ್ತಾಗಿದ್ದನ್ನ ನಾನು ಆ ಬೇಜಾರಿಂದ ಆಚೆ ಆಚೆ ಬರಬೇಕು ಅವರು ಅಂತ ಅನ್ನೋದಕ್ಕೋಸ್ಕರ ಐ ವಾಸ್ ಪರ್ಟಿಕ್ಯುಲರ್ ದಟ್ ಹಿ ಸಿಂಗ್ಸ್ ಅಂತ. ಅದರಿಂದ ಅವ್ರು ಹೊರಗಡೆ ಬಂದು ಅದನ್ನು ಮರ್ಸೋ ಆಗಿದೆ. ಅದಕ್ಕೆ ನಮ್ಮ ಮಹಾಗುರುಗಳ ಹತ್ರ ಚೆನ್ನಪ್ಪನಿಗೋಸ್ಕರ ಅದು ಥ್ಯಾಂಕ್ ಯು ಸರ್. ಮಹಾಗುರುಗಳೇ ಟಾಟಾ ಹೇಳಿ. ಸೂಪರ್ ಅಂತ ಹೇಳಿದ್ರು ಅಂದ ಮಾತ್ರಕ್ಕೆ ಮೈಕ್ಗೆ ಬೇಜಾರಾಗತ್ತೆ ಮಹಾಗುರುಗಳೇ. ಯಾಕಂದ್ರೆ ಮೈಕಲ್ ಸೂಪರ್ ಹೇಳಿದೀನಿ. ಯಾಕೆ ಹೇಳಿದೆ ಅಂದ್ರೆ ಅರ್ಜುನ್ ಹೇಳಿದ್ಮೇಲೆ ಇನ್ನೊಂದು ಮಾತು ಎಕ್ಸ್ಟ್ರಾ ಇರಬಾರ್ದು ಅಂತ ಅವನ ಕೈ ತೋರಿಸ್ ಕೂಡಲೇ ಕೊಟ್ಟಿದ್ದೀನಿ. ಇನ್ಮೇಲೆ ನೀನು ಆಜ್ಞೆ, ನಾವು ಪಾಲನೆ. ಬಟ್ ಮಹಾಗುರುಗಳೇ ರೆಕಾರ್ಡಿಂಗ್ ಅಲ್ಲೆಲ್ಲ ನಂದಿತಾ ಮೇಡಮ್ ಈ ತರ ಸ್ಟೈಲ್ ಮಾಡ್ಕೊಂಡು ಇದೆಲ್ಲ ಮಾಡಿರ ನೋಡಿದಿರ ಮಹಾಗುರುಗಳೇ? ನೋಡಿ ಡ್ಯಾನ್ಸ್ ಎಲ್ಲ ಸ್ಟುಡಿಯೋಯಿಂದ ಆಚೆ ಹೋಗ್ಬಿಡ್ಬೇಕಾಗಿತ್ತಲ್ವಾ. ನಮ್ಮ ಜೊತೆಲಿ ಕೆಲಸ ಮಾಡಿದ ಎಲ್ಲರೂ ನಿಜವಾಗ್ಲೂ ನಾವೇನು ಹೇಳ್ತಿದೀವಿ ಅಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಫ್ರೆಶ್ ಆಗಿರ್ರಿ, ಗಂಭೀರವಾಗಿರ್ರಿ, ಹೇಳಿದ್ದನ್ನ ಕೇಳ್ರಿ, ಪ್ರೆಸೆಂಟ್ ಮಾಡ್ಬಿಟ್ಟು ಫ್ಯೂಚರ್ ನೋಡ್ರಿ ಅಂತ ಹೇಳ್ತಾರೆ. ಅವರೆಲ್ಲರೂ ಅದೇ ಫಾಲೋ ಮಾಡಿದ್ದಾರೆ. ಬಟ್ ನನ್ನ ಟೀಮ್ ಅದೊಂದು ವಂಡರ್ಫುಲ್ ಟೀಮ್ ಅವತ್ತು ನಮ್ಮ ಜೊತೆಲಿ ಕೆಲಸ ಮಾಡಿದವರು. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗೇ ನಮ್ಮ ಟೀಮು. ನಾವೇನು ಸಣ್ಣ ಕಲ್ಪನೆ ಹಿಂಗೆ ಮಾಡ್ತಿದ್ವೋ ಅದನ್ನ ಹಾಗೆ ಕ್ಯಾರಿ ಮಾಡಿ ಕನ್ಕ್ಲೂಡ್ ಮಾಡಿ ಪ್ರಾಡಕ್ಟ್ ಈಚೆ ತರೋರು. ಅದರಲ್ಲಿ ಈಕೆ ಕೂಡ ಒಬ್ಳು. ಇವತ್ತು ನಿಂದು ಶೋ ತುಂಬಾ ಚೆನ್ನಾಗಿತ್ತು ತಾಯಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಚೆನ್ನಪ್ಪ ಸಮಾಧಾನ ಆಯ್ತೇನಪ್ಪ ನಿನ್ಗೆ ಇವತ್ತು? ಸಮಾಧಾನ ಆಯ್ತು ಮ್ಯಾಮ್. ಖುಷಿ ಆಯ್ತು. ಮೇಡಮ್ ಜೊತೆ ಹಾಡಿರೋದು ಎಷ್ಟು ಸಂತೋಷ ಆಯ್ತು. ಸತ್ಯವಾಗ್ಲೂ ಅವ್ರಿದ್ದಾರೆ ಅಂತ ಹೇಳೋದಲ್ಲ, ಅವ್ರ ಬಗ್ಗೆ ಚಿಕ್ಕ ವಯಸ್ಸಿಂದ ಬಹಳ ಅಂದ್ರೆ ಗೌರವ. ಇವರು ಮತ್ತೆ ಗುರುಕಿರಣ್ ಸರ್, ಪ್ರವೀಣ್ ಡಿ ರಾವ್ ಸರ್ ಶೋ ಅಲ್ಲಿ ಜಡ್ಜ್ ಆಗಿ ಕೂತವ್ರು. ಅವ್ರು ಮೆಂಟರ್ ನಮ್ಗೆ ಸಿಕ್ಕಿದ್ದಾರೆ ಅಂತಂದ್ರೆ ಅದ್ ನಾವು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದೀವಿ ಅಂತಂದ್ರೆ ಸರ್ ಹೇಳಿದ್ರಲ್ಲ ನಮ್ಗೆ ಯೋಗ್ಯತೆ ಇರಬೇಕು ಅಂತ. ಆ ಯೋಗ್ಯತೆ ಇವತ್ತು ಈ ವೇದಿಕೆ ನನಗೆ ಕಲ್ಪಿಸ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಅವರೇ ನಿಮ್ಮ ಬಾಸ್ ಸಾಂಗು ತಗೋ, ಒಂದ್ಸಲ ಮಿಸ್ ಆಗಿತ್ತಲ್ಲ, ಈ ಸಲ ಪ್ರೂವ್ ಮಾಡು ಅಂತ ಹೇಳಿ ಅವರೇ. ನೀವು ಅವ್ರ ನಂಬಿಕೆನ ಸುಳ್ಳು ಮಾಡ್ಲಿಲ್ಲ ಚೆನ್ನಪ್ಪ. ಆದಷ್ಟು ಅಲ್ವಾ? ಇವತ್ತು ಅರ್ಜುನ್ ಸರ್ ಹೇಳಿದ್ರು ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ. ಸೊ ಚೆನ್ನಪ್ಪ, ಯು ಆರ್ ಬ್ಯಾಕ್. ಚೆನ್ನಪ್ಪ, ಯು ಆರ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ನಾನು ಎಷ್ಟು ಅದೃಷ್ಟವಂತ ನೋಡಿ. ಮೊನ್ನೆ ಹೇಮಂತ್ ಸರ್ ಬಂದ್ರು ನನ್ನ ಜೊತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಸರ್ ಅರ್ಜುನ್ ಸರ್ ಹೇಳಿದ್ರಲ್ಲ, ಅವತ್ತು ತಪ್ಪಿದ್ದ ಕಾರಣಕ್ಕೆ ಹೇಮಂತ್ ಸರ್ ಜೊತೆ ಹಾಡೋ ಅವಕಾಶ ಸಿಕ್ತು. ನಮ್ಮ ಜೊತೆ 3ನೇ ಸಲ ಇವತ್ತು ಹಾಡ್ತಾ ಇರೋದು. ಓ ವಿಷಯಕ್ಕೂ ಬಂದು ಹಾಡಿದ್ರು. ನಾನು ಲಕ್ಕಿ ಅಂತ ಅನಿಸಿದೆ ಅಲ್ವಾ? ಸೂಪರ್. ಥ್ಯಾಂಕ್ ಯು ನಂದಿತಾ ಮೇಡಮ್. ಥ್ಯಾಂಕ್ ಯು ಚೆನ್ನಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.